ಎಲ್ಲರಿಗೂ ನಮಸ್ಕಾರ. ನನ್ನ ಈ ವಿಡಿಯೋ ಸೀರೀಸ್ನ 5ನೇ ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಎಂದಿನಂತೆ ತಮ್ಮಲ್ಲಿ ನನ್ನದೊಂದು ಕಳಕಳಿಯ ಮನವಿ. ನನ್ನ ವಿಡಿಯೋವನ್ನು ತಾವು ನೋಡಿ ಆಸ್ವಾದಿಸಿ ಹಂಚಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕಬಹುದು, ಉತ್ತಮವಾದ ವಿಡಿಯೋಗಳನ್ನು ತಮ್ಮ ಮುಂದೆ ತರಬಹುದು ಎಂಬ ಭಾವನೆಯೊಂದಿಗೆ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ನಿಮ್ಮನ್ನು ಇಂದಿನ ವಿಡಿಯೋಗೆ ಸ್ವಾಗತಿಸುತ್ತಿದ್ದೇನೆ. ಎಂದಿನಂತೆ ನನ್ನ ಇಂದಿನ ವಿಡಿಯೋ ನಮ್ಮ ದಿನನಿತ್ಯದ ಶುಭೋದಯದೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ. 23ನೇ ಜುಲೈ 2024. ನಮಸ್ಕಾರ, ಶುಭೋದಯ. ನಮ್ಮ ಸುತ್ತ ಹಲವು ಘಟನಾವಳಿಗಳು ಅರಿವಿಗೆ ಬಂದೋ ಬರದೆಯೋ ಘಟಿಸುತ್ತಿರುತ್ತವೆ. ಹಲವು ನಮ್ಮೊಳಗೆ ತುಮಲವ ಹೆಚ್ಚಿಸಿದರೆ ಕೆಲವು ಮುದೆ ನೀಡಿ ನಾವೇ ಅದರ ಭಾಗವಾಗಿ ಬಿಡುತ್ತೇವೆ. ಸಾಗುವ ಹಾದಿಯಲ್ಲಿ ಇದು ಸಹಜ, ಸರ್ವಸಾಮಾನ್ಯ. ಅಲ್ಲಲ್ಲಿಯ ಸರಿಸ್ಪಂದನ ಮತ್ತು ಸಕಾರಾತ್ಮಕ ಚಿಂತನೆ ತುಮಲವ ತಣಿಸಿ ನಮ್ಮಲ್ಲಿನ ಚೈತನ್ಯ ಹೆಚ್ಚಿ ಎದುರಿಸುವ ಅಂತಃಶಕ್ತಿ ವೃದ್ಧಿಸುತ್ತದೆ. ಜೊತೆಗೆ ನಮ್ಮ ಸಂಯೋಜನೆಯ ಗಟ್ಟಿಗೊಳಿಸುತ್ತಾ ಎಲ್ಲದರಲ್ಲೂ ಹೊಸ ಅನುಭವ ನೀಡಿ ಆಸ್ವಾದನೆಯಲ್ಲಿ ಸಂಭ್ರಮವ ಹೆಚ್ಚಿಸುತ್ತದೆಯಲ್ಲವೇ? ಅರಿವು ಹೆಚ್ಚಿಸಿ ಮನವ ತಿಳಿಗೊಳಿಸಿ ಅದರ ಭಾಗವಾಗುತ್ತಾ ಬೆರೆವಲ್ಲಿ ಅಲ್ಲಿನ ನಮ್ಮ ಹೆಜ್ಜೆ ಗುರುತುಗಳೂ ಕೂಡ ಅನುಕರಣೀಯವಾಗುತ್ತದೆಯಲ್ಲವೇ? ಶುಭೋದಯ. ಇದು ಇಂದಿನ ಶುಭೋದಯ. ಈ ಶುಭೋದಯದೊಂದಿಗೆ ನಮ್ಮ 2ನೇ ಚರಣದ ಅಂದರೆ 2ನೇ ಭಾಗವಾದ ಭಗವದ್ಗೀತೆಯ ನಮ್ಮ ಇಂದಿನ ಕವನವನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು 16ನೇ ಅಧ್ಯಾಯದ ಶ್ಲೋಕಗಳ ಒಂದು ಪಠನ ಮಾಡ್ತಾ ಇದ್ದೇವೆ. 16ನೇ ಅಧ್ಯಾಯದ ಶ್ಲೋಕಗಳ ಪಠನದಲ್ಲಿ ನಾವು 9 ರಿಂದ 16ರವರೆಗೆ 9 ರಿಂದ 16ರವರೆಗೆ ನಾವು ಈಗಾಗಲೇ ಪಠನ ಮಾಡಿದ್ದೇವೆ. 1 ರಿಂದ 16ರವರೆಗೆ. ಇವತ್ತು 17ರಿಂದ ಈ ಅಧ್ಯಾಯದ ಕೊನೆಯ ಶ್ಲೋಕ ಆದಂತಹ 24ನೇ ಶ್ಲೋಕದವರೆಗೆ ನಾವು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿಮಗೆ ಈ 16ನೇ ಅಧ್ಯಾಯಕ್ಕೆ ಸ್ವಾಗತ. ಇವತ್ತಿನ ಭಗವದ್ಗೀತೆಯ ಈ ವಾಚನನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಈಗ 17ನೇ ಶ್ಲೋಕದಿಂದ 16ನೇ ಅಧ್ಯಾಯದ ದೈವಾಸುರ ಸಂಪದ್ವಿಭಾಗ ಯೋಗ 16ನೇ ಅಧ್ಯಾಯ ಷೋಡಶೋಧ್ಯಾಯದ 17ನೇ ಶ್ಲೋಕದಿಂದ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತಾನಾಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪ್ರಾಮ್ಯಜಸ್ರಮಶುಭಾನ್ ಆಸುರೀಷ್ಯೇವ ಯೋನಿಷು ಆಸುರೀಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯದಮಾಂಗತಿಂ ತ್ರಿವಿಧನ್ನರಕಸ್ಯೇದನ್ ದ್ವಾರನ್ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಸ್ ತಸ್ಮಾದೇತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಸ್ತಥೋ ಯಾಂತಿ ಪರಾಂಗತಿಂ. ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖನ್ನ ಪರಾಂಗತಿಂ.
ತಸ್ಮಾಚ್ಚಾತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯೌ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ತೃಕರ್ಮ ಮಿಹಾರ್ಹಸಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರಸಂಪದ್ವಿಭಾಗಯೋಗೋ ನಾಮ ಷೋಡಶೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಯೋಗೇಶಂ ಸಚ್ಚಿದಾನಂದೋ ವಾಸುದೇವೋ ರಜಪ್ರಿಯಂ ಧರ್ಮಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಇದು 16ನೇ ಅಧ್ಯಾಯ, ಚಾಪ್ಟರ್ 16, ಶ್ಲೋಕ್ 17-24. ದೈವಾಸುರ ಸಂಪದ್ವಿಭಾಗ ಯೋಗ. All shlokas completed. Now let us move to the third charana, which is the part of my favorite poet of Kannada literature and the most Tattva-gnani of Kannada literature, whose Mankutimana Kagga is considered as Kannada Mahabhagavad Gita. So today's shloka starts with 61 and ends at 70. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಗ್ಗಕ್ಕೆ ಸ್ವಾಗತ. ನಮ್ಮೆಲ್ಲರ ನೆಚ್ಚಿನ ಕವಿ ಡಿ.ವಿ. ಗುಂಡಪ್ಪನವರ ಚರಣ ಕಮಲಗಳಿಗೆ ವಂದಿಸುತ್ತಾ ಈ ಮಂಕುತಿಮ್ಮನ ಕಗ್ಗದ ಇಂದಿನ 61ರಿಂದ 70ರ ಈ ಒಂದು ಕಗ್ಗಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಕ್ಷತ್ರಮಂಡಲ ದಿನಾಚ ಇಂದೊಂದು ದನಿ ವಕ್ಷೋ ಗುಹಾಂತರದಿನ್ನೊಂದು ದನಿ ಯಂತಿ ಸಾಕ್ಷಿದ್ವಯವು ನಿನ್ನೊಳೊಂದು ಗುಡಿದೊಡೆದೇ ಪ್ರೇಕ್ಷ ಪರಬ್ರಹ್ಮನದು ಮಂಕುತಿಮ್ಮ. ನಕ್ಷತ್ರಮಂಡಲ ದಿನಾಚ ಇಂದೊಂದು ದನಿ ವಕ್ಷೋ ಗುಹಾಂತರದಿನೊಂದು ಧನಿಯಂತಿ ಸಾಕ್ಷಿದ್ವಯವು ನಿನ್ನೊಳೊಂದು ಗುಡಿದೋಡಿದಡೆ ಪ್ರೇಕ್ಷ ಪರಬೊಮ್ಮನದು ಮಂಕುತಿಮ್ಮ. ಭೌತ ವಿಜ್ಞಾನಿರ ವಿಧಾರೆ ಧರೆಗಳ ಚಲನ ರೀತಿ ವೇಗವನಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳ ನವ ನಳಿವನೇನ್ ಅವ್ಯಕ್ತ ಚೇತನವನರಿಯವನೇನ್ ಮಂಕುತಿಮ್ಮ. ನರಭಾಷೆ ಬಣ್ಣಿಪುದೆ ಪರಸತ್ವ ರೂಪವನು ಅರಿಯದದು ನಮ್ಮೆದೆಯ ಭಾವಗಳ ನೊರೆಯೇ ಪರಮಾನುಭವಗಳು ಲಿಯನು ಭವಿಗಳಲೊಳ ಕಿವಿಗೆ ಹೊರಟು ಯಾನವು ಭಾಷೆ ಮಂಕುತಿಮ್ಮ. ಚಿತ್ತಧನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವನು ವಿಚಾರ ಯುಕ್ತಿಯೊಳು ಕುಟ್ಟೆ ತತ್ವ ತಂಡುಲ ದೊರೆಗಮದು ವಿವೇಚಿತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಪುಸ್ತಕದಿ ದೊರೆತಿರುವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದಿರುವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವನಂತರಕ್ಷೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ವ್ಯರ್ಥವೆಂದೆ ನಿಪುದಲ ಸೃಷ್ಟಿಯಲಿ ಬಹುಭಾಗ ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲಿ ಕರ್ತನಾಲೋಚಿಸದ ದುಂದಿವನೆಂಬ ನುಡಿಯದಾರ್ಥ ದೃಷ್ಟಿಯ ವಿವರ ಮಂಕುತಿಮ್ಮ. ಸೃಷ್ಟಿ ಸಂಕಲ್ಪ ಲಿಪಿಯದೆಲ್ಲ ನಮ್ಮೆದುರಿಲ್ಲ ದೃಷ್ಟಿಗೋಚರವದರೊಳೊಂದು ಗೆರೆ ಮಾತ್ರ ಅಷ್ಟರಿಂದಿದದು ನಷ್ಟವದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ. ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವುಗಳಲ್ಲಿ ಎಲ್ಲಿ ಪರಿಪೂರ್ಣವೋ ಅದನರಿಯುವ ತನಕ ಸೊಲ್ಲಿಸುವರಾರು ಸೃಷ್ಟಿಯ ಪೇಟೆಯೊಳಗುಟ್ಟ ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಹೆಸರೇನರಿಯದ ಸಸಿಯೊಳಿರುವೆ ರಸಗಂಧಗಳು ಬಿಸಿಲದನು ಪಕ್ವಗೊಳಿಸುತ್ತೇ ಬಿಡಿಸುದಿಹುದೇ
ಪಸರಿಸದೆ ಗಾಳಿಯದ ನೊಯ್ದು ದಿಸೆಗಳು ಉಸಿರುತಿಹೆವದೆ ನಾವು ಮಂಕುತಿಮ್ಮ. ಭೂ ವಿಷಯದಲ್ಲಿ ಪೂದಿದಾರಸ ವಾಸನೆಗಳೆಲ್ಲ ಆವಿಯಾಗೆಲ್ದು ಮುಗಿಲಾಗಿ ಮಳೆಗರೆದು ಭಾವಿಗೂಟೆಯ ನೆತ್ತು ನರನೊಡಲ ಸೇರುವುದು ದೈವರಸ ತಂತ್ರವಿದು ಮಂಕುತಿಮ್ಮ. ಎಲ್ಲರಿಗೂ ಧನ್ಯವಾದಗಳು. ಇವು ಇಂದಿನ 61ರಿಂದ 70ರವರೆಗಿನ ಕಗ್ಗಗಳು. ಮತ್ತೊಮ್ಮೆ DVGಯವರಿಗೆ ನಮಿಸುತ್ತಾ, ಶ್ರೀಕೃಷ್ಣನ ಚರಣ ಕಮಲಗಳಿಗೆ ವಂದಿಸುತ್ತಾ, ನನ್ನೆಲ್ಲ ಕೇಳುಗ ವೀಕ್ಷಕ ಮಹಾಬಂಧುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಶುಭೋದಯ. ನಿಮ್ಮ ದಿನ ಶುಭವಾಗಲಿ. ಎಲ್ಲ ರೀತಿಯಲ್ಲೂ ನಿಮ್ಮ ಇಂದಿನ ದಿನ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಒಂದು ಉತ್ತಮ ದಿನವಾಗಲಿ. ನಮಸ್ಕಾರ. ಶುಭೋದಯ.